ಫಾಸ್ಟ್ ಲೈಫ್, ಎಲ್ಲ ಫಾಸ್ಟ್ ಲಿವಿಂಗ್. ಸ್ಲೋ ಲಿವಿಂಗ್ ಅನ್ನೋಕ್ಕೆ ಅರ್ಥನೇ ಹೋಗಿಲ್ಲ. ನೀವು ತಿಂದಿರುವಂಥ ಆಹಾರ ಕೊಬ್ಬಾಗಿ ಕೂತಿದೆ ಒಳಗಡೆ, ಕೊಲೆಸ್ಟ್ರಾಲ್ ಆಗಿ ಕೂತಿದೆ. ಅವ್ರು ಏನೇನು ಮಾಡಿರ್ತಾರೋ ಮಂಡೇ ಟು ಸ್ಯಾಟರ್ಡೇ ಎಲ್ಲ ಹೋಯ್ತು. ಸ್ಮಾಲ್ ಸ್ಪೂನ್, ಸ್ಮಾಲ್ ಪ್ಲೇಟ್, ಸ್ಮಾಲ್ ಕಪ್, ಗಬ 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 ತಿಂದ್ಬಿಟ್ರೆ ಇಲ್ಲಿ ರಿಜಿಸ್ಟ್ರೇಷನ್ನೇ ಆಗಿದೆ. ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಯು ಈಟಿಂಗ್ ಆ್ಯಂಡ್ ಎಂಜಾಯ್. ನೀವು ತುಂಬ ಸ್ಟ್ರಿಕ್ಟಾಗಿ ಡಯಟು ಎಲ್ಲ ಮಾಡ್ತಿದ್ದೀರಾ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಐ ಆಮ್ ಡಯಟ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಬೇಡ. ನಮಸ್ಕಾರ, ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ಸೊ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಲೆಟ್ಸ್ ವೆಲ್ಕಮ್ ವನಿತಾ ಅಶೋಕ್. ನಮಸ್ತೆ. ನಮಸ್ತೆ. ಫಿಟ್ನೆಸ್ ಅಂತ ಬಂದಾಗ ಈಗ ಒಂದು ಡಯಟ್ ಅನ್ನೋದು ಮುಖ್ಯ ಆಗುತ್ತೆ. ಜಿಮ್ ಹೋಗೋರು ಕೂಡ ಒಂದು ಡಯಟನ್ನು ಮೇಂಟೈನ್ ಮಾಡ್ತಿರ್ತಾರೆ. ಇದೆಲ್ಲದರ ಮಧ್ಯೆ ಎಲ್ಲರಿಗೂ ಕೂಡ ತುಂಬ ಕಾತರದಿಂದ ಎಲ್ಲರೂ ಕಾಯೋದು ಚೀಟ್ ಮೀಲ್ ಬಗ್ಗೆ. ಸೊ ಈ ಚೀಟ್ ಮೀಲ್ ಅಂದರೆ ಏನು, ವಾಸ್ತವವಾಗಿ ಅದು ಎಷ್ಟು ಪ್ರಾಕ್ಟಿಕಲ್ ಆಗಿರಬೇಕು ಮತ್ತು ಎಷ್ಟು ನಮ್ಮ ಉಳಿದ ಡಯಟ್ ಸಿಸ್ಟಮ್ಗೆ ಅದು ಸಪೋರ್ಟಿವ್ ಆಗಿರಬೇಕು ಅಂತ. ಗುಡ್ ಕ್ವೆಶ್ಚನ್. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಲ್ಲ ಚೀಟ್ ಮೀಲ್, ದಟ್ ಇಸ್ ದ ರೈಟ್ ವರ್ಡ್. ಚೀಟ್ ಡೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಸರಿಯಾಗಿ ಮಾಡೋದು, ಮಂಡೇ ಟು ಸ್ಯಾಟರ್ಡೇ ಸರಿಯಾಗಿ ಮಾಡೋದು, ಸಂಡೇ ಫುಲ್ ಸಿಕ್ಕಾಪಟ್ಟೆ ತಿಂದ್ಬಿಡೋದು. ಸಿಕ್ಕಾಪಟ್ಟೆ ಏನೇನೋ ಮೈಂಡ್ಲೆಸ್ ಆಗಿ ಅವ್ರು ಏನೇನು ಮಾಡಿರ್ತಾರೋ ಮಂಡೇ ಟು ಸ್ಯಾಟರ್ಡೇ ಎಲ್ಲ ಹೋಯ್ತು, ಗಾಳಿ ಹೋಯ್ತು ಅದು. ಓಕೆ, ಅದಕ್ಕೆ ಚೀಟ್ ಮೀಲ್ ಇಸ್ ದ ರೈಟ್ ಬೆಸ್ಟ್. ಆ್ಯಂಡ್ ಎವ್ರಿ ಡೇನು ಚೀಟ್ ಟ್ರೀಟ್ ತೊಗೋಬೋದು. ಸ್ಮಾಲ್ ಚೀಟ್ ಟ್ರೀಟ್. ಚೀಟ್ ಅಂತ ಹೇಳಿದ್ರೆ ಯುನೋ ಬಿಗ್ ಚೀಟಿಂಗ್ ಅಲ್ಲ, ಸ್ಮಾಲ್ ಚೀಟಿಂಗ್. ಚೀಟಿಂಗ್ ಇನ್ ಮಾಡ್ರೇಷನ್. ಒಕೇಶನಲಿ ಮಾಡಬೇಕು. ಚೀಟ್ ಫಿಟ್ನೆಸ್ ಆಗ್ತಿದೆ. ಚೀಟ್ ಫಿಟ್ನೆಸ್ ದೊಡ್ಡದಾಗಿ ಆಗ್ತಾ ಇದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಇಲ್ಲಾಂದ್ರೆ ಇಲ್ಲ. ನೋ ಟೈಮ್ ಇಸ್ ದ ಬಿಗ್ಗೆಸ್ಟ್ ಎಕ್ಸ್ಕ್ಯೂಸ್. ಸೊ ಈಗ ನಾವು ಮಾಡಿರುವಂತಹ ಪ್ರತಿಯೊಂದು, ಈಗ ಫಸ್ಟ್ ಆಫ್ ಆಲ್ ಚೀಟ್ ಮೀಲ್ಗೆ ಬರೋಣ. ಆಲ್ ರೈಟ್. ಚೀಟ್ ಮೀಲು ನಿಮ್ಮ ಫೇವ್ರೇಟ್ ಆಗಿರಬೇಕು, ನಿಮ್ಗೆ ಇಷ್ಟವಾದಂಥ ಆಹಾರ ಇರಬೇಕು. ನೀವು ಅದನ್ನು 1 ವೀಕ್ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಓಕೆ, ದ ಲಾಟ್ ಆಫ್ ಪೀಪಲ್, ಫ್ಯಾನ್ಸ್ ಎಷ್ಟಿದ್ದಾರೆ ಗೊತ್ತು, ದಿನ ಹೋಗಿ ತಿಂತಾರೆ. ಲೈಕ್ ಹಾವ್ ಎಗಟಾದ್ರೂ ಹೊಡಿಯಲ್ವಾ ನಿಮಗೆ? ಐ ಫೀಲ್ ಮೋರ್ ಸ್ಯಾಡ್. ಐ ಆಮ್ ನಾಟ್ ಬೀಯಿಂಗ್ ಬಾಡಿ ಶೇಮಿಂಗ್ ಆರ್ ವಾಟ್ ಎವರ್, ಬಟ್ ತುಂಬ ಸ್ಥೂಲಕಾಯದವ್ರು ಇರ್ತಾರೆ, ದಪ್ಪದವ್ರು ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಐ ಮೀನ್ ತಿನ್ನಿ, ನಂಗೆ ನಿಮ್ಮ ಆಸೆ ಅರ್ಥ ಆಗತ್ತೆ. ಬಟ್ ಆರೋಗ್ಯಕ್ಕಿಂತನೂ ಆ ಮಂಡಿ ಏನಾಗಬೇಕು, ಅಷ್ಟು ಭಾರ ಹೊತ್ಕೊಳ್ಳುವಂತಹ ಮಂಡಿ ಏನಾಗಬೇಕು. ಐ ಫೀಲ್ ರಿಯಲಿ ಸ್ಯಾಡ್, ವೆರಿ ಸ್ಯಾಡ್. ಒಂದು ಕಾನ್ಷಿಯಸ್ನೆಸ್ ಇರಬೇಕು. ಸೊ ದೇ ಹ್ಯಾವ್ ಗಿವನ್ ಅಪ್ ಆನ್ ದೆಮ್ಸೆಲ್ಸ್. ಸೊ ಆ ಸ್ಟೇಜಿಗೆ ಬರಬಾರ್ದು ಅಂತ ಹೇಳಿದ್ರೆ ಚೀಟ್ ಡೇ ಮಾಡಬೇಡಿ, ಚೀಟ್ ಮೀಲ್ ಮಾಡಿ. ಸೊ ನಿಮ್ಗೆ ಯಾವ ಫೇವ್ರೇಟ್ ಇರುತ್ತೋ ಅದನ್ನು ಯಾಕೆ ತಿನ್ನೋದು ಅನ್ನೋದು ಬಹಳ ಮುಖ್ಯ. ನಾವು ನಮ್ಗೆ ಹೆಂಗೆ ಕಂಡೀಷನ್ ಆಗಿಬಿಟ್ಟಿದೆ ನಮಗೆ ಅಂತ ಹೇಳಿದ್ರೆ ಫಾಸ್ಟ್ ಲೈಫ್, ಎಲ್ಲ ಫಾಸ್ಟ್ ಲಿವಿಂಗ್. ಸ್ಲೋ ಲಿವಿಂಗ್ ಅನ್ನೋಕ್ಕೆ ಅರ್ಥನೇ ಹೋಗ್ಬಿಟ್ಟಿದೆ. I want everybody to bring back slow living, slow eating, being aware, mindfulness. ಬಹಳ ಮುಖ್ಯ. ಈಗ ನೀವು ತೊಗೊಳ್ತೀರಾ, ಎಕ್ಸಾಂಪಲ್ ಐಸ್ ಕ್ರೀಮೇ ತೊಗೊಳ್ಳೋಣ ಬಿಡಿ. ಓಕೆ, ಐಸ್ ಕ್ರೀಮು ಕಪ್ಪಲ್ಲಿರುತ್ತೆ. ಕನೆಕ್ಟ್ ಟು ಇಟ್, ಲುಕ್ ಎಟ್ ಇಟ್. It's screaming at you. Eat me. And it is ice cream and you're connecting to it. Correct. Okay, ಕೈಲಿ ಇಟ್ಕೊಳ್ತೀರಾ. ಟೇಕ್ ಸ್ಮಾಲ್ ಸ್ಪೂನ್, ಅದು ಬಹಳ ಮುಖ್ಯ. ದೊಡ್ಡ ಸ್ಪೂನಲ್ಲಿ ತಿಂದರೆ 4-5 ಸರಿಗೆ ಮುದ್ದೋಗುತ್ತೆ. ಮೈಂಡಲ್ಲಿ ರಿಜಿಸ್ಟರ್ ಆಗಿರಲ್ಲ. ಆ್ಯಂಡ್ ಹೌ ಫಾಸ್ಟ್ ಯು ಈಟ್, ಗಬ 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 ತಿಂದ್ಬಿಟ್ರೆ ಇಲ್ಲಿ ರಿಜಿಸ್ಟ್ರೇಷನ್ನೇ ಆಗಿರಲ್ಲ. ಸೊ ಯೋರ್ ಬಾಡಿ ವಿಲ್ ಸೇ ನೋ, ಈಟ್ ಮೋರ್, ಇಟ್ಸ್ ನಾಟ್ ಎನಫ್, ಐ ವಾಂಟ್ ಮೋರ್, ಐ ಡೋಂಟ್ ಫೀಲ್ ಲೈಕ್ ಐ ಹ್ಯಾವ್ ಈಟಿಂಗ್. ಸ್ಮಾಲ್ ಸ್ಪೂನ್, ಸ್ಮಾಲ್ ಪ್ಲೇಟ್, ಸ್ಮಾಲ್ ಕಪ್. ಆ ಸ್ಮಾಲ್ ಕಪ್ಪಲ್ಲಿ ನೀವು 2 ಸ್ಪೂನ್ ಹಾಕಿದ್ರು ಹೆಚ್ಚಾಗಿ ಕಾಣಿಸುತ್ತೆ. ಲುಕ್ಸ್ ಲೈಕ್ ಯು ಹ್ಯಾವ್ ಸೋ ಮಚ್ ಫುಡ್ ಇನ್ ಇಟ್. ನೀವಾಗ 2 ಸ್ಪೂನ್ ಐಸ್ ಕ್ರೀಮ್ನ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿದ್ರೆ ತುಂಬ ಕಡಿಮೆ ತಿಂದಂಗೆ ಅನಿಸುತ್ತೆ. ಅದನ್ನೇ ತೊಗೊಂಡೋಗಿ ಒಂದು ಚಿಕ್ಕ ಕಪ್ ತುಂಬಿದ್ರೆ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಒಂದು ಮಾತಿದೆ. ಕರೆಕ್ಟ್. ಸೊ ಈ ಚಿಕ್ಕ ಸ್ಪೂನ್ ತೊಗೊಳ್ಳಿ. ಈ ಚಿಕ್ಕ ಸ್ಪೂನ್ ತೊಗೊಂಡ್ರೆ ನಂಬರ್ ಆಫ್ ಟ್ರಿಪ್ಸ್ ಫ್ರಮ್ ದ ಕಪ್ ಟು ಯರ್ ಮೌತ್ ಈಸ್ ಮೆನಿ. ಅವಾಗೇನೋ ನಿಮ್ಮ ಮೈಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ, ಓ ತುಂಬ ತಿಂತಿದ್ದಾರೆ ಅಂತ. ಆ್ಯಂಡ್ ಸ್ಲೋ ಆಗಿ ತಿನ್ನಬೇಕು, ರಿಲಿಶ್ ಮಾಡಬೇಕು. ಸೊ ಐ ಆಲ್ಸೋ ಬಿಲೀವ್ ಇನ್ ಒನ್ ಥಿಂಗ್. ನೀವು ಊಟ ಮಾಡಿದಾಗಾದರೂ ಸರಿ, ಏನೇ ತಿಂದಾಗಾದರೂ ಸರಿ, ಕಾನ್ವರ್ಸೇಷನ್ ಮಾಡಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು. ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಯು ಈಟಿಂಗ್ ಆ್ಯಂಡ್ ಎಂಜಾಯಿಂಗ್. ಆಗ ದಕ್ಕುತ್ತೆ ಅಂತ ಹೇಳ್ತಾರೆ, ನಮ್ಮ ಪೂರ್ವಿಕರು ಹೇಳ್ತಿದ್ರು. ತಿನ್ನುವಂಥ ಆಹಾರ ಯು ಶುಡ್ ಬಿ ಕನೆಕ್ಟೆಡ್ ಟು ಇಟ್. ಓಕೆ, ಸೊ ನಿಧಾನಕ್ಕೆ ಸೇವಿಸಿ ಅದನ್ನು, ಫೀಲ್ ದ ಫ್ಲೇವರ್. ಸೊ ನೀವು ಈ ತಿನ್ನೋದ್ರಿಂದ, ಈವನ್ ಇಫ್ ಯು ಈಟ್ 2 ಟೀಸ್ಪೂನ್ಸ್ 2 ಟೈಮ್ಸ್ ಇಫ್ ತಿಂದ್ರೂ ಮೈಂಡಿಗೆ ರಿಜಿಸ್ಟರ್ ಆಗುತ್ತೆ. ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದೇರ್. ಅದು ರಿಜಿಸ್ಟ್ರೇಷನ್ ಬಹಳ ಇಂಪಾರ್ಟೆಂಟ್.
Small spoon, small cup or plate, and eating slowly. That's how your cheat meal should be. ಈಗ ಚೀಟ್ ಮೀಲ್ ಮುಕ್ಕಾಲ್ವಾಸಿ ಬಿರಿಯಾನಿ ಇರುತ್ತೆ, ನನ್ಗೆ ಗೊತ್ತಾ. ಓಕೆ, ಐಸ್ ಕ್ರೀಮ್ ಒಂದು, ಬಿರಿಯಾನಿ ಸಾರಿ ಆರ್ಡರ್ ಚೇಂಜ್ ಆಗಿದೆ, ಬಿರಿಯಾನಿ ಆಮೇಲೆ ಐಸ್ ಕ್ರೀಮ್. ಓಕೆ ಓಕೆ, ಸೊ ಚಿಕನ್ ಬಿರಿಯಾನಿ ಆದರೂ ಸರಿ, ಮಟನ್ ಬಿರಿಯಾನಿ ಆದರೂ ಸರಿ. ಮಟನ್ ಸ್ವಲ್ಪ ಈಸಿಯಾಗಿ ಹೋಗಿ ಬಿಕಾಸ್ ಇಟ್ಸ್ ರೆಡ್ ಮೀಟ್, ಇಟ್ಸ್ ಹೈ ಇನ್ ಫ್ಯಾಟ್. ಓಕೆ, ಹೈ ಇನ್ ಫ್ಯಾಟ್, ಇಟ್ಸ್ ನಾಟ್ ಗುಡ್ ಫಾರ್ ದ ಬಾಡಿ. ನಾಟ್ ಓನ್ಲಿ ವಿಲ್ ಯು ಗೇನ್ ವೇಟ್ ಬಟ್ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು ಅದು ಜಾಸ್ತಿ ಆಗುವಂತೆ. ಸೊ ಅದರಿಂದಾಗಿ ನೀವು ಅದನ್ನು ನಿಯಮಿತ ಸೇವೆ ಇದರಲ್ಲಿ ಸೇವಿಸಬೇಕಾಗತ್ತೆ. ಸೊ ಅದನ್ನು ಅಷ್ಟೇ, ಈಗ ಒಂದು ಶೇರ್ ಮಾಡ್ಕೊಳ್ಳೋ ಒಂದು ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋಬೇಕು. ಇಷ್ಟು ದೊಡ್ಡ ಬಿರಿಯಾನಿ ನೀವು ಒಬ್ಬರೇ ತಿನ್ನೋದ್ರ ಬದಲು ಶೇರ್ ಇಟ್ ವಿತ್ ಅ ಫ್ರೆಂಡ್. ಓಕೆ, ಇಬ್ಬರು ನಿಧಾನ ಕೂತ್ಕೊಂಡು ತಿನ್ನಿ. ಚಿಕನ್ ಇಸ್ ವೆರಿ ಗುಡ್, ಚಿಕನ್ ಇಸ್ ವೆರಿ ಗುಡ್ ಬಿಕಾಸ್ ಇಟ್ಸ್ ಕುಕ್ಡ್ ಹೆಲ್ತಿ. ಬಿರಿಯಾನಿಲಿರುವಂತಹ ಚಿಕನ್ ಹೆಲ್ತಿ, ನಿಮ್ಮ ಪ್ರೋಟೀನು ಸಿಗುತ್ತೆ. ಸೊ ಓನ್ಲಿ ಥಿಂಗ್ ಇದೇನಾಯ್ತು ಅಂತ ರೈಸ್ ಜಾಸ್ತಿ ಆಯಿತು, ಕಾರ್ಬ್ಸ್ ಜಾಸ್ತಿ ಆಯಿತು. ರೈಸ್ ತಿನ್ನಬೇಕು ಬಟ್ ಜಾಸ್ತಿ ತಿನ್ನಬಾರ್ದು. ಸೊ ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಯು ಹ್ಯಾವ್ ಅ ಸ್ಯಾಲಡ್. ಅದಕ್ಕೆ ಮೊದಲು ಫಸ್ಟ್ ಸ್ಯಾಲಡ್ ತಿನ್ನಿ, ಅರ್ಧ ಹೊಟ್ಟೆ ತುಂಬಿರುತ್ತೆ. ಸೊ ನಿಮ್ಗೆ ಹಾಫ್ ಎ ಬಿರಿಯಾನಿ ತಿಂದಾಗ ಪೂರ್ತಿ ತಿಂದಂಗೆ ಅನಿಸುತ್ತೆ. ಆ್ಯಂಡ್ ಪ್ಲಸ್ ಯು ಕಟ್ ಡೌನ್ ಆನ್ ಯೋರ್ ಕಾರ್ಬ್ಸ್. ಐಸ್ ಕ್ರೀಮ್ ಆಲ್ಸೋ ಶೇರ್. ಆಲ್ ಡೆಸರ್ಟ್ ಶುಡ್ ಬಿ ಶೇರ್ಡ್. ನಾನು ಮಾಡಲ್ಲ. I know. All dessert should be shared. Yes. ಹೆಲ್ತಿ ಡೆಸರ್ಟ್ ನೀವೇ ತಿನ್ಬೋದು, ಯಾರಿಗೂ ಕೊಡಬೇಡಿ. ಹೆಲ್ತಿ ಡೆಸರ್ಟ್ ನೀವೇ ತಿನ್ಬೋದು. ಆದಷ್ಟು ಮನೇಲಿ ಮಾಡಿರುವಂತಹ ವೆರಿ ಡೆಸರ್ಟ್ ಟ್ರೂ. ಏನು ಹಾಕಿರ್ತೀವಿ ಅಂತಾನೂ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದನ್ನು ಪಾಲಿಸ್ ನೋಡಿ, ಬಿಗ್ ಡಿಫ್ರೆನ್ಸ್. ಓಕೆ, ಸೊ ಚೀಟ್ ಮೀಲ್ ಇಟ್ಸ್ ಅ ಕಾನ್ಸೆಪ್ಟ್. ನಾನು ಹೇಳಿದೆ ಎವ್ರಿ ಡೇ ಆಲ್ಸೋ ಯು ಕ್ಯಾನ್ ಡೂ ಇಟ್. ನಂದು ಇದೆ. ಅದೇ ನಾನು ಅದನ್ನೇ ಕೇಳಬೇಕು ಅಂದಿದ್ದೆ, ದಿನಕ್ಕೆ ಎಷ್ಟು ಸತಿ ಚೀಟ್ ಮೀಲ್ ತಗೋ. ನಾನೇನಾದರೂ ಒಂದು ಹೆಲ್ತಿ ತಿನ್ನಿ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳಿದಾಗ ಇವರು ಹಂಗೆ ತಮಾಷೆ ಬಿಡ್ತಾರೆ, ಮೇಡಮ್ ಇದನ್ನೆಲ್ಲ ಊಟಕ್ಕೆ ಮೊದಲೇನ ಈ ಥರ ಕೇಳ್ತಾರೆ. ಸೊ ಯಾ, ಚೀಟ್ ಮೀಲ್ ಇಸ್ ಓನ್ಲಿ ಒನ್ಸ್ ಇನ್ ಅ ವೀಕೆಂಡ್. ಬಟ್ ಇದು ಚೀಟ್ ಟ್ರೀಟ್ ಇರುತ್ತಲ್ಲ, ಡೋಂಟ್ ಡಿಪ್ರೈವ್. ಈಗ ನನಗೆ ನೋಡಿ, ನಂಗೆ ಏನೋ ಒಂದು ಸ್ವೀಟ್ ಇರಬೇಕು ಮಧ್ಯಾಹ್ನ. ಚೀಟ್ ಟ್ರೀಟ್ ಡೈಲಿ ತಗೋಬಹುದು, ಯಾ, ಬಟ್ ಇನ್ ಮಾಡ್ರೇಷನ್. ಅದು ಹೆಲ್ತಿ ಸೋರ್ಸ್ ಆಗಿರಬೇಕು. ಈಗ ನಂಗೆ ಮಧ್ಯಾಹ್ನ ಆಗಿದ ತಕ್ಷಣ, ಊಟ ಆಗಿದ ತಕ್ಷಣ ಐ ವಾಂಟ್ ಅ ಚೀಟ್ ಟ್ರೀಟ್. ಸ್ವೀಟ್ ಇರಬೇಕು, ಏನೋ ಒಂದು ಸ್ವೀಟ್ ಇರಬೇಕು. ನಾನು ಏನೋ ಒಂದು ಸ್ವೀಟ್ ಅಂತ ಹೇಳ್ಬಿಟ್ಟು ನಾನು ಕೇಕು, ಐಸ್ ಕ್ರೀಮು, ಅನ್ಹೆಲ್ತಿ ಫುಡ್ ಎಲ್ಲ, ಬಂಗಾಲಿ ಸ್ವೀಟ್ಸು ಆ ಥರ ಎಲ್ಲ ನನಗೆ ಇಷ್ಟ, ಆದರೆ ನಾನು ತಿನ್ನೋದಿಲ್ಲ. ಐ ವಿಲ್ ಹ್ಯಾವ್ ಅ ಚಿಕ್ಕಿ, ಹೋಮ್ ಮೇಡ್ ಚಿಕ್ಕಿ. ಕಡಲೆಕಾಯಿ ಹೆಲ್ತಿಗೂ ಒಳ್ಳೇದು. ಬೆಲ್ಲದಲ್ಲಿ ಕಡಲೆ, ಎಳ್ಳಿನ ಉಂಡೆ ತುಂಬಾ ಒಳ್ಳೇದು ಅಂತಾರೆ. ತುಂಬಾ ಒಳ್ಳೇದು, ಎಸ್ಪೆಷಲಿ ಪೀಪಲ್ ಹೂ ಆರ್ 35+. ಎಸ್ಟ್ರೋಜನ್ ಕಡಿಮೆ ಆಗ್ತಾ ಇರುತ್ತೆ ದೇಹದಲ್ಲಿ, ನಮಗೆ ಬೇಕು. ಮತ್ತು ಅಷ್ಟೇ ಕ್ಯಾಲ್ಶಿಯಂ ಇರುತ್ತೆ ಅದರಲ್ಲಿ. ಓಕೆ, ಸೊ ಅದರಲ್ಲಿ ಮಾಡ್ಕೊಂಡಿರ್ತೀನಿ ಸ್ವೀಟು. ಅದನ್ನು ಒಂದು ಯಾಕೆ ತಿಂತೀನಿ, ನಿಧಾನಕ್ಕೆ ಸೇವಿಸ್ತೀನಿ. ಸೊ ಐ ವಿಲ್ ಗೆಟ್ ಮೈ ಹ್ಯಾಪಿನೆಸ್ ದೇರ್. ಸೊ ದಟ್ ಇಸ್ ಮೈ ಚೀಟ್ ಟ್ರೀಟ್. ಸೊ ಈಗ ತುಂಬ ಜನ ಶುಗರೇ ಮುಟ್ಟಕ್ಕೆ ಹೋಗಲ್ಲ ಸಂಡೇವರೆಗೂ. ಇಫ್ ಯು ಕ್ಯಾನ್ ಕಂಟ್ರೋಲ್ ಗುಡ್, ಬಟ್ ಯು ಕೆನಾಟ್ ಕಂಟ್ರೋಲ್ ಆ್ಯಂಡ್ ಯೋರ್ ಬಾಡಿ ಈಸ್ ಆಸ್ಕಿಂಗ್, ಡಿಪ್ರೈವ್ ಮಾಡಬೇಡಿ, ಕೊಟ್ಬಿಡಿ. ಮಾಡ್ರೇಷನ್. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ರೆಬಲ್ ಸ್ಟಾರ್ ಆಗಿಬಿಡ್ತೀರಾ. ಇಫ್ ಯು ಡಿಪ್ರೈವ್, ಇಫ್ ಯು ಕೀಪ್ ಪನಿಷಿಂಗ್ ಯೋರ್ ಬಾಡಿ, ನೋ, ಓನ್ಲಿ ಸಂಡೇ ಯು ಕ್ಯಾನ್ ಹ್ಯಾವ್. ಅಂತ ಹೇಳಿದ್ರೆ ಇವೆಂಚುಲಿ ಯೋರ್ ಮೈಂಡ್ ವಿಲ್ ಗಿವ್ ಅಪ್. ದೆನ್ ಯು ವಿಲ್ ಎಂಡ್ ಅಪ್ ಬ್ರೇಕಿಂಗ್ ಆಲ್ ದ ರೂಲ್ಸ್, ಗಿವಿಂಗ್ ಅಪ್ ಆನ್ ಯೋರ್ ಸೆಲ್ಫ್. ಟೂ ರಿಜಿಡ್ ಇರಬಾರ್ದು, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ, ಪರವಾಗಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ವೇಸ್. ಸೊ ಈಗ ಇನ್ನೊಂದು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ನೀವು ತುಂಬ ಸ್ಟ್ರಿಕ್ಟಾಗಿ ಡಯಟು ಎಲ್ಲ ಮಾಡ್ತಿದ್ದೀರಾ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್, ಬಟ್ ಒಬ್ಬರ ಮನೇಲಿ ಯಾರೋ ಊಟಕ್ಕೆ ಕರೀತಾರೆ, ಆರ್ ಯು ಆಸ್ ಫ್ಯಾಮಿಲಿ ಗೋ ಔಟ್. ಹೌದು, ಓಕೆ, ಡೈಲಿ ಫಂಕ್ಷನ್ ಇದ್ರೆ ಇನ್ನೂ ಕಷ್ಟ. ಓಕೆ, ಸೊ ಹೌ ಡು ಯು ಬ್ರೇಕ್ ಇಟ್? ನೀವು ಇನ್ನೊಂದು ಏನು ಗೊತ್ತಾ, ನಾನು ಐ ಆಮ್ ಡಯಟ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಹೇಳ್ಬಿಡಿ. ಹೇಳಿದ್ರೆ ಅವರು ಸತ್ಯನಾಶ ಮಾಡೋರ್ಗೂ ಬಿಡೋದಿಲ್ಲ, ದೃಷ್ಟಿಯಾಗ್ಬಿಡುತ್ತೆ. ಇಲ್ಲ, ನಾಶ ಮಾಡೋರ್ಗೂ ಬಿಡೋದಿಲ್ಲ, ಅವ್ರು ಮಾಡೋದಿಲ್ವಲ್ಲ. ಸೊ ನಿಮಗೂ ಮಾಡೋಕ್ಕೆ ಬಿಡೋದಿಲ್ಲ. ಪರವಾಗಿಲ್ಲ, ಇವತ್ತಿನ ನೀನು ಎಷ್ಟು ದಿವಸ ಮಾಡ್ತಿದ್ದೀಯಲ್ಲ, ಇವತ್ತಿನ ನಾಳೆ ಚೆಂದಾಗಿ ಎಕ್ಸಸೈಸ್ ಮಾಡಿ, ನಾಳೆ ಕರಗಿಸ್ಕೊಂಡ್ಬಿಡುವಂತೆ. ಅದೇನು ಈಕ್ವೇಷನ್? ದಟ್ ಈಕ್ವೇಷನ್ ಡಸಂಟ್ ಇವನ್ ಎಕ್ಸಿಸ್ಟ್. ನೀವು ತಿಂದಿರುವಂಥ ಆಹಾರ ಕೊಬ್ಬಾಗಿ ಕೂತಿದೆ ಒಳಗಡೆಗೆ, ಕೊಲೆಸ್ಟ್ರಾಲ್ ಆಗಿ ಕೂತಿದೆ, ಟ್ರೈಗ್ಲಿಸರೈಡ್ ಆಗಿ ಸೇರಿದೆ ಮೈಯಿಗೆ. ಓಕೆ, ಸೊ ದೇರ್ ಇಸ್ ನೋ ಈಕ್ವೇಷನ್. ಸೊ ಆ ಥರ ಎಲ್ಲ ನಡೆಯೋದೇ ಇಲ್ಲ, ಆಯಿತಾ? ತಿನ್ನಿ, ಇವರು ಫೋರ್ಸ್ ಮಾಡ್ತಾರೆ ತಿನ್ನಿ, ಬಟ್ ಮಾಡ್ರೇಷನ್. ಆ ಮಾಡ್ರೇಷನ್ ಅದು ಇಟ್ಸ್ ಅನ್ ಆರ್ಟ್ ವಿಚ್ ಯು ಕ್ಯಾನ್ ಮಾಸ್ಟರ್. ಎಲ್ಲ ಎಷ್ಟು ಸಾಹಸರಿಲ್ವೇ? ವಿ ಆರ್ ಆಲ್ ಡೂಯಿಂಗ್ ಇಟ್. ವಿ ನೋ ತಿನ್ನೋದೇ ಎಲ್ಲ ಇಟ್ಸ್ ನಾಟ್ ಈಟ್ ಟು ಲಿವ್. ಓಕೆ, ಇಟ್ ಈಸ್ ಹೆಲ್ತ್. ಅಲ್ಟಿಮೇಟ್ಲಿ ಅಂಗೈಯಲ್ಲಿ ಆರೋಗ್ಯ, ಆರೋಗ್ಯವೇ ಭಾಗ್ಯ. ಅದನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರೋನೇ ಅಯೋಗ್ಯ. ಕರೆಕ್ಟ್.
ಇದು ತಿಳ್ಕೊಳ್ಳೋದೇ ಹೋದರೆ ಭಾಳನೇ ಕಷ್ಟಪಡ್ತೀರಾ. ಲಾಸ್ಟಲ್ಲಿ ತಿರ್ಗಾ ಅದೇ ಡಯಟ್ ಫಾರ್ಮ್ಗೆ ಬರಬೇಕಾಗುತ್ತೆ ತೀರಾ. ಈಗ ಶುಗರ್ ಬಂದುಬಿಟ್ರೆ ಅಂತೂ, ಡಯಾಬಿಟೀಸ್ ಬಂದುಬಿಟ್ರೆ ಅಂತೂ ಮುಟ್ಟಂಗೆ ಇಲ್ವಲ್ಲ ಸ್ವೀಟು, ಆ ಥರ ಆಗುತ್ತೆ. ಸೊ ಐ ವಾಂಟ್ ಯು ಟು ಚೇಂಜ್ ಯೋರ್ ಮೈಂಡ್ ಸೆಟ್ ಅಬೌಟ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್. ಮೋಸದ ಊಟ ನಿಮ್ಮ ಜೀವನದ ಆರೋಗ್ಯಕ್ಕೆ ಮೋಸ ಮಾಡದೆ ಇರಲಿ ಅನ್ನೋದು ನೆನಪಿಟ್ಕೊಂಡು ಮಾಡರೇಷನಲ್ಲಿ ನಿಮ್ಮ ಚೀಟ್ ಮೀಲನ್ನು ಇಟ್ಕೊಳ್ಳಿ, ಚೀಟ್ ಟ್ರೀಟನ್ನು ಪ್ರತಿದಿನ ಕೊಟ್ಕೊಳ್ಳಿ ಅನ್ನೋ ವೆಲ್ನೆಸ್ ಟಿಪ್ಪನ್ನು ಕೊಟ್ಟಿರುವಂತಹ ವನಿತಾ ಅಶೋಕ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಬರೋಣ. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಎಪಿಸೋಡ್. ನಿಮ್ಮ ಪ್ರೀತಿಯನ್ನು ನಮಗೆ ಕೊಡಿ, ಹಾಗೆ ಉಳಿದವರಿಗೂ ಹಂಚಿ ಅಂತ ಹೇಳ್ತಾ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಈ ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮವನ್ನು ಈಗ ಮುಗಿಸುವಂಥ ಸಮಯ. ಮುಂದಿನ ವಾರ ಮತ್ತೆ ಸಿಗ್ತೀವಿ. ನಮಸ್ಕಾರ.